ಈಗ ನಮ್ಮೊಂದಿಗೆ ಸ್ವತಃ ನೇಹಾ ಅವರ ತಂದೆ ಆಗಿರುವಂತಹ ನಿರಂಜನ್ ಹಿರೇಮಠ ಅವರು ನಮ್ಮೊಂದಿಗಿದ್ದಾರೆ. ನಿರಂಜನ್ ಹಿರೇಮಠ ಅವರೇ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇದ್ದೀವಿ. ಆದರೆ ನೀವು ತಂದೆಯಾಗಿ ಒಂದು ಮಾತನ್ನು ನಮಗೆ ಹೇಳಬೇಕು ಇಡೀ ರಾಜ್ಯ ಜನತೆಗೆ. ಈ ಘಟನೆ ಯಾಕೆ ಆಗಿರಬಹುದು ಅಂತ ನಿಮ್ಗೆ ಅನಿಸುತ್ತೆ ನಿರಂಜನ್ ಸರ್? ಪ್ರಥಮವಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಈಗಾಗಲೇ ನಿನ್ನೆಯಿಂದ ಕೂಡ ಇವತ್ತಿನವರೆಗೂ ಇಷ್ಟೊಂದು ಎಲ್ಲನೂ ಲೈವ್ ತೋರಿಸಿ ಎಲ್ಲ ಸತ್ಯಾಸತ್ಯತೆಯನ್ನು ನಮ್ಮ ಮಗಳಿಗೆ ಆಗಿದಂಥ ಅನ್ಯಾಯನ ಇಡೀ ರಾಜ್ಯಕ್ಕೆ ತೋರಿಸಿರಿ. ಯಾವ ರೀತಿ ಆಕಿ ಬದುಕಿ ಬಂದಿದ್ಲು, ಯಾವ ರೀತಿ ಆಕಿ ಇದ್ಲು, ಇಂಥ ಒಂದು ಘಟನೆ ಆಗಿ ನಮಗೆ ಭಾಳ ಅಂದ್ರೆ ಭಾಳ ನಮ್ಮ ಮಂತನಕ್ಕೆ ಆಘಾತ ಆಗಿದೆ. ಆಕೆ ನಮಗೊಂದು ದೊಡ್ಡ ಶಕ್ತಿಯಾಗಿದ್ಲು. ಇಂಥ ಒಂದು ಹುಡುಗಿನ ಯಾವುದೇ ಒಂದು ದುಷ್ಟ ಶಕ್ತಿ, ದುಷ್ಟ ಕಣ್ಣು ಆಕಿನ ಮೇಲೆ ಬಿದ್ದು ನನ್ನ ಮಗಳನ್ನ ಕಳ್ಕೊಳ್ಳೋಂಥ ನಮಗೆ ಇವತ್ತಿನ ಟೈಮ್ ಬಂದಿದೆ. ಅದಕ್ಕೆ ಹೆಂಗೆ ಕಾರಣ ಹೇಳಿ ನಾನು ಒಂದೂ ತಿಳಿತಾ ಇಲ್ಲ. ಬೇರೆ ಬೇರೆ ಬಣ್ಣ ಕೊಡ್ಕೊಂಡು ಬೇರೆ ಬೇರೆ ರೀತಿಯಿಂದ ಈಗ ಹೇಳ್ತಾ ಇದ್ದಾರೆ. ನಿನ್ನೆ ನೋಡಿದರೆ ಬೇರೆ ಬೇರೆ ಎಲ್ಲ ರಾಜಕೀಯ ಮುಖಂಡರು ಒಂದು ಆಕೆಗೆ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಅವ್ರಿಗೆ ಏನು ಕ್ರಮ ತಗೋಬೇಕಂತ ಹೇಳಿದ್ರು. ಇದರ ಜೊತೆಗೆ ನಿರಂಜನ್ ಸರ್ ಅವರೇ, ನೀವರುವ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿ ನಿಮ್ಮದೇ ಪಕ್ಷದ ಗೃಹ ಸಚಿವರು ಇನ್ನೂ ಕೂಡ ತನಿಖೆ ಪೂರ್ತಿಯಾಗಿಲ್ಲ, ಒಂದು ಫರ್ಮಾನು ಹೊರಡಿಸಿಬಿಡ್ತಾರೆ, ಇದು ಹೀಗೆ ಪ್ರೀತಿ ಕಾರಣಕ್ಕಾಯ್ತು ಎಲ್ಲವೂ ಹೇಳ್ತಾರೆ. ಮತ್ತೊಂದು ಕಡೆ ಬಿಜೆಪಿ ಹೇಳುತ್ತೆ ಇದು ಲವ್ ಜಿಹಾದ್ ಅಂತೇಳಿ. ತಂದೆಯಾಗಿ ಇದನ್ನೆಲ್ಲ ಕೇಳಿಸ್ಕೊಳ್ಳೋಕೆ ಭಾಳ ದುಃಖ ಆಗುತ್ತೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ, ನಿಮ್ಮದೇ ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಏನು ಹೇಳೋದಕ್ಕೆ ಬಯಸ್ತೀರಿ? ಈಗಾಗಲೇ ನನ್ನ ಮಗಳು ಕಳ್ಕೊಂಡು ಭಾಳ ದುಃಖದಾಗಿದ್ದೀವಿ. ಅದರ ಜೊತೆಗೆ ಈ ರೀತಿ ಹೇಳಿಕೆ ಬರೋದ್ರಿಂದ ಅಥವಾ ಈ ರೀತಿ ಬಣ್ಣ ಕೊಡೋದ್ರಿಂದ ಮತ್ತಷ್ಟು ನಮ್ಮ ಮನೆತನಿಗೆ ಮತ್ತು ನನ್ನ ಆತ್ಮಕ್ಕೆ, ನಮ್ಮ ಈ ಕಡೆ ಭಾಗಕ್ಕೆ ಎಲ್ಲ ಗುರು ಹಿರಿಯರಿಗೆ ಈ ರೀತಿ ಹೇಳಿಕೆ ಕೊಟ್ಟು ಮತ್ತೆ ಅದನ್ನು ದಿಕ್ಕು ತಪ್ಪಿಸುವಂಥ ವ್ಯವಸ್ಥೆ ಆಗ್ತಾಯಿದೆ. ಅದಕ್ಕೆ ಯಾರೂ ಕೂಡ ಈ ಓಪು ಮಾತುಗಳಿಗೆ ಕಿವಿ ಕೊಡಲಾರ್ದೆ ನಾನು ಗೃಹ ಸಚಿವರಲ್ಲಿ ವಿನಂತಿಯನ್ನು ಮಾಡ್ತೀನಿ. ಇದು ಆಕಸ್ಮಿಕ ಘಟನೆ ನಾನು ಹೇಳೋ ಪದ ನಿಮ್ದಲ್ಲ. ಆಕಸ್ಮಿಕ ಅನ್ನೋಕೆ ಇದು ಯಾವುದೋ ರೀತಿಯಿಂದ ರೋಡಲ್ಲಿ ಹೋಗ್ಬೇಕು ಏನು ಜಾರಿ ಬಿದ್ದಿಲ್ಲ, ಅಥವಾ ಮೇಲೆ ಹತ್ತಬೇಕಾದ್ರೆ ಏನು ತಳಗೆ ಬಿದ್ದಿಲ್ಲ, ಅಥವಾ ರೋಡಲ್ಲಿ ಹೋಗ್ಬೇಕು ಆಕ್ಸಿಡೆಂಟ್ ಆಗಿಲ್ಲ. ಆಕಸ್ಮಿಕ ಆದಾಕೈತಿ. ಇವ್ರು ಆಕಸ್ಮಿಕ ಘಟನೆ ಅಂತ ಹೇಳ್ತಾರೆ. ಹೆಂಗೆ ಆಕಸ್ಮಿಕ ಆಕೈತೆ? ಅವ ಕಾಲೇಜ್ನಾಗ ಬಂದು ಆಕಿನ ಕ್ಯಾಂಪಸ್ನಾಗ ಬಂದು ಆಕಿನ ರೂಮ್ ಎಕ್ಸಾಮ್ ಹಾಲಿಂದ ಹೊರಗೆ ಬಂದುಕೊಳ್ಳಿ ಇಮಿಡಿಯೇಟ್ ಅಟ್ಯಾಕ್ ಮಾಡ್ತಾನೆ, ತಲವಾರು ತೊಗೊಂಡು ಬಂದು ಹಾಕ್ತಾನೆ. ಅಷ್ಟು ಎಲ್ಲ ನೀವು ನೋಡಿ ಇದು ಆಕಸ್ಮಿಕ ಘಟನೆ ಅಂತ ಹೇಳ್ತೀರಿ. ಅಂದರೆ ಕಾಲೇಜ್ನಾಗ ಎಲ್ಲ ಬ್ಯಾಗ್ನಾಗೂ ತಲವಾರು ಇರ್ತಾವೆ ಅಂದಂಗೆ ಆತಲ್ಲ ನೀವು ಹೇಳೋದು. ಈಗ ಅವರಿಗೆ ನೀವು ಮತ್ತೊಬ್ಬರಿಗೆ ಕುಮ್ಮಕ್ಕೆ ಕೊಟ್ಟಂಗೆ ಆಕೈತಿ ಈ ಹೇಳಿಕೆ ಕೊಡೋದ್ರಿಂದ. ಇದೊಂದು ಆಕಸ್ಮಿಕ ಘಟನೆ ಅಂತ ಹೇಳ್ಬೇಡಿ. ದಯಮಾಡಿ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೀನಿ, ಮಾಧ್ಯಮ ಮುಖಾಂತರ ಈ ರೀತಿ ಹೇಳಿಕೆ ಕೊಡೋದ್ರಿಂದ ನಾನು ಒಬ್ಬ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೀನಿ. ನನ್ನ ಆತ್ಮಕ್ಕೆ, ನನ್ನ ಫ್ಯಾಮ್ಲಿಗೆ ಯಾವ ರೀತಿ ನೀವು ದುಃಖ ಕೊಡಾತೀರಿ, ಮತ್ತು ಇಡೀ ನನ್ನ ಸಮಾಜ, ವೀರಶೈವ ಲಿಂಗಾಯತ ಸಮಾಜ ಹಾಗೂ ಹಿಂದೂ ಸಮಾಜಕ್ಕೆ ನೀವು ಈ ರೀತಿ ಹೇಳಿಕೆ ಕೊಡೋದ್ರಿಂದ ನೀವು ಡ್ಯಾಮೇಜ್ ಆಗ್ತಾಯಿದ್ದೀರಿ. ಅದಕ್ಕೆ ಏನು ಸತ್ಯ ಇದೆ ದಯಮಾಡಿ ಮಾಹಿತಿ ತಗೊಳ್ಳಿ. ನೀವು ಈ ರಾಜ್ಯದ ಗೃಹ ಮಂತ್ರಿ ಇದ್ದೀರಿ, ಒಂದು ಮಾಹಿತಿ ತಗೊಳ್ಳಿ. ಸರ್ಕಾರವಾಗಲಿ ಗೃಹ ಸಚಿವರಾಗಲಿ ನಿಮ್ಮದೇ ಪಕ್ಷವಾಗಲಿ ನಿಮ್ಮ ಜೊತೆ ಯಾವ ರೀತಿ ನಿಲ್ಲಬೇಕಾಗಿತ್ತು ಅಂತೇಳಿ ನೀವು ಬಯಸ್ತಾ ಇದ್ದೀರಿ? ನಾನು ಈ ಘಟನೆ ನನಗೆ ನನ್ನ ಸ್ಥಳೀಯ ಶಾಸಕರು ಪ್ರಸಾದ್ ಅಬ್ಬಾಯಿ ಸಾಹೇಬರು ನನ್ನ ಜೊತೆಗೆ ನಿಂತರು ನಿನ್ನೆಯಿಂದ. ಅದೇ ರೀತಿ ಈ ಜಿಲ್ಲಾ ಮಂತ್ರಿಗಳು ಇದ್ದರು, ಅವರು ಕೂಡ ನನ್ನ ಜೊತೆಗಿದ್ದರು. ಸಲೀಂ ಅಹಮದ್ ಸಾಹೇಬ್ರು ಇದ್ದರು, ಅಂಜುಮನ್ ಸಂಸ್ಥೆದವರು ಇದ್ದರು. ಅದ್ರ ಜೊತೆಗೆ ವಿನಯ್ ಕುಲಕರ್ಣಿ ಅವರು ಕೂಡ ನನಗೆ ಫೋನ್ ಮಾಡಿ ನನ್ನ ಧೈರ್ಯ ತುಂಬಿದರು. ಮತ್ತು ಎಲ್ಲ ಕೇಂದ್ರ ಸಚಿವರು ಮತ್ತು BJP MLAಗಳು ಈಗ ತಾನೇ ಜಸ್ಟ್ ಒಂದು ಅರ್ಧ ಗಂಟೆ ಹಿಂದ್ಗಡೆ ಬಿಜಾಪುರದಿಂದ ಯತ್ನಾಳ್ ಸಾಹೇಬರು ಬಂದು ನಮಗೆ ಧೈರ್ಯ ತುಂಬಿ ಹೋದರು. ಅದೇ ರೀತಿ ಮಹೇಶ್ ತೆಂಗಿನಕಾಯಿ ನಿನ್ನೆಯಿಂದ ಹಿಡ್ಕೊಂಡು ಇವತ್ತಿನವರೆಗೂ ನನ್ನ ಜೊತೆಗಿದ್ದಾರೆ. ನಮ್ಮ ಮನೆಯ ಫ್ಯಾಮಿಲಿ ಮೆಂಬರ್ ಅವರು, ಈಗ ಅವರು MLA ಆಗಿದ್ದಾರೆ. ನಾವು ಒಂದು ಅನನ್ಯವಾಗಿ ನಾವು ಇಬ್ಬರು ಆಜು ಬಾಜು ಮನೆಯವರು ಆ ರೀತಿ ಬೆಳ್ಕೊಂಡು ಬಂದವರು. ಅವರು ಯಾವ ಅವರು ಕೂಡ ಶಾಂತನ ಹೇಳಿದರು. ಆದರೆ ನಾನು ಇದಕ್ಕೆ ಒಂದು ಗೃಹ ಸಚಿವರಲ್ಲಿ ಮತ್ತು ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೀನಿ. ಅನೇಕ ಮಠಾಧೀಶರು ಅಬ್ಸರ್ವ್ ಮಾಡತ್ತಾರ, ತಮಗೆ ಫೋನ್ ಮುಖಾಂತರ ಮಾತಾಡಿದ್ದಾರೆ. ಹೊರಟ್ಟಿ ಸಾಹೇಬರು ಕೂಡ ನನಗೆ ಮಾತಾಡಿದ್ದಾರೆ, ಧೈರ್ಯ ತುಂಬಿದ್ದಾರೆ. ಏನು ಅವರು ಕೂಡ ಸಾಕಷ್ಟು ತಮಗೆ ಮಾಹಿತಿ ಕೇಳಿದ್ದಾರೆ.
ಅವ್ರಿಗೆ ಮಾಹಿತಿನೂ ಕೊಟ್ಟಿದ್ದಾರೆ ಈ ರೀತಿ ತಾವು ಹೇಳಬಾರ್ದಂತೇಳಿ. ಅದಕ್ಕೆ ದಯಮಾಡಿ ಈ ರೀತಿ ಕೊಟ್ಟು ನನ್ನೂ ಕೂಡ ನಮಗೆ ಆತ್ಮಹತ್ಯೆಗೆ ಕಾರಣ ಆಗ್ತೀರಿ ನೀವು. ಈ ರೀತಿ ಹೇಳಿಕೆ ಕೊಡಕ್ಕೆ ಹೋಗ್ರಿ. ಮೊದಲು ಮಗಳು ಕಳ್ಕೊಂಡೇವಿ, ಆಕೆಗೆ ಒಂದು ಬ್ಲ್ಯಾಕ್ ಸ್ಪಾಟ್ ಕೊಡತ್ತೀರಿ. ಯಾಕ್ರಿಪ್ಪ ಏನು ಮಾಡ್ಯಾಳ, ಏನು ನೋಡಿರಿ ನೀವು? ಯಾವುದೇ ಒಂದು ಸೋಷಿಯಲ್ ಮೀಡಿಯಾ ಒಳಗೆ ಯಾರು ಅದು ರೀಲ್ ಮಾಡಿದ್ದು, ಯಾವುದಾರ ಒಂದು ಕಾಲೇಜ್ನಾಗ ನಡೆದಂಥ ಇವೆಂಟ್ನಾಗ ಫೋಟೋ ತಗೊಂಡು ಅವನ್ನೆಲ್ಲ ಕೂಡ ಮಿಕ್ಸ್ ಮಾಡಿ ಕಳಿಸಿದ್ದಕ್ಕೆ ನೀವು ಹೇಳಿಕೆ ಕೊಡ್ತೀರಿ. ನಾನು ನಿಮ್ಮ ಒಬ್ಬ ಕಾರ್ಪೊರೇಟರ್ ಅದೇನೆ, ನಿಮ್ಮ ಕಾರ್ಯಕರ್ತ ಅದೇನೆ ನಾನು. ಈಗ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ನೋಡ್ತಾ ಇದ್ದಾರೆ, ಇಡೀ ದೇಶಾದ್ಯಂತ ನೋಡ್ತಾ ಇದ್ದಾರೆ. ಅವ್ರಿಗೆ ಏನು ಉತ್ತರ ಕೊಡೋರು ನೀವು? ಮುಂದೆ ಆಗುವಂಥ ನಾಯಕರವರು. ನನ್ನ ಮನೆಯಾಗ ಇವತ್ತಿಂಥ ದುಃಖ ಆಗೈತಿ, ನನ್ನ ಬಗ್ಗೆ ನಿಲ್ಲೋದು ಬಿಡೋದು, ಬೇರೆದು ತುಷ್ಟೀಕರಣ ಮಾಡೋದು. ಏನು ಗೃಹ ಸಚಿವರೇ, ನೀವು ಮುಂದಿನ ಮುಖ್ಯಮಂತ್ರಿ ಆಗೋರು, ನೀವು ಡಾಕ್ಟರ್ ಆದವ್ರು, ನೀವು ಅಂಥ ತಪ್ಪು ಹೇಳಿಕೆ ಕೊಡೋ ಅಂಥ ವ್ಯಕ್ತಿ ಅಲ್ಲ ನೀವು. ಯಾರ್ದಾರ ಮಾತು ಕೇಳಿ ಕೊಡೋದ್ರಿಂದ ನೀವು ಇಡೀ ರಾಜ್ಯಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ಅವಮಾನ ಆಗ್ತಾಯಿದೆ. ಅದಕ್ಕೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಮಾಧ್ಯಮ ಮುಖಾಂತರ ಅದನ್ನು ಸಂಪೂರ್ಣ ಮಾಹಿತಿ ತಗೊಳ್ಳಿ, ಎಲ್ಲ ಹೇಳಿಕೆ ಕೊಡೋದು ಬಂದ್ ಮಾಡಿ. ಓಕೆ, ನೀವು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿರೋ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ. ಜೊತೆಗೆ ನೀವು ಒಂದು ಮಾತನ್ನು ಹೇಳಿದ್ರಿ, ಎಲ್ಲ ಮಂತ್ರಿಗಳು ನಮ್ಮ ಜೊತೆ ಮಾತಾಡಿದ್ರು. ಕೇವಲ ಅವ್ರ ಮಂತ್ರಿಗಳು ಮಾತ್ರ ಅಲ್ಲ, ನಿರಂಜನ್ ಹಿರೇಮಠ ಅವರೇ, ಇಡೀ ಕರ್ನಾಟಕ ರಾಜ್ಯ ನಿಮ್ಮ ಜೊತೆ ನಿಲ್ಲತ್ತೆ ಸರ್. ಇಡೀ ಕರ್ನಾಟಕದ ಪ್ರತಿಯೊಬ್ಬರು ಕೂಡ, ಈವನ್ ರಿಪಬ್ಲಿಕನ್ ಕೂಡ ನಿಮ್ಮ ಜೊತೆ ನಿಲ್ಲತ್ತೆ, ನಿಮ್ಮ ಜೊತೆ ನಿಲ್ಲತ್ತೆ, ನಿಮಗೆ ಹೆಗಲಾಗತ್ತೆ. ಇಲ್ಲಿ ಒಂದು ಪ್ರಶ್ನೆ, ನೀವರು ಕಾಂಗ್ರೆಸ್ ಕಾರ್ಪೊರೇಟರ್ ಆಗಿ ಇವತ್ತು ABVP BJP ಎಲ್ಲರೂ ಕೂಡ ಒಂದು ಪ್ರತಿಭಟನೆಯನ್ನು ಮಾಡಿದರು. ಪ್ರತಿಭಟನೆ ಮಾಡಿ ಇದರ ವಿರುದ್ಧ ಏನು ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತೇಳಿ. ಈ ಪ್ರತಿಭಟನೆಗೆ ನೀವು ಕಾಂಗ್ರೆಸ್ನ ಓರ್ವ ಕಾರ್ಯಕರ್ತ ಆದ ಕಾರಣಕ್ಕಾಗಿ ಕೇಳ್ತಾ ಇದ್ದೀನಿ, BJP ಮಾಡ್ತಾ ಇರುವಂಥ ಪ್ರತಿಭಟನೆಗೆ, ABVP ಮಾಡ್ತಾ ಇರುವಂಥ ಪ್ರತಿಭಟನೆಗೆ ನಿಮ್ಮ ಸಂಪೂರ್ಣ ಸಹಮತ ಇದೆಯಾ ಸರ್? ನನ್ನ ಸಹಮತ ನಾನು ಖಂಡಿತ ಇದೆ. ಯಾಕಂದರೆ ಹೇಳ್ತೀನಿ, ಅವರು ಯಾವುದು ರಾಜಕಾರಣಿ ಮಾಡಿ ಪ್ರತಿಭಟನೆ ಮಾಡ್ತಾ ಇಲ್ಲ. ನನ್ನ ಮಗಳಿಗೆ ಆತ್ಮಕ್ಕೆ ಶಾಂತಿ ಕೊಡಲಿ, ಇದಕ್ಕೊಂದು ನ್ಯಾಯ ಕೊಡಲಿ ಅನ್ನೋ ಹೋರಾಟ ಮಾಡ್ಯಾರ. ಇದರ BJP ಕಾಂಗ್ರೆಸ್ ಅನ್ನುವಂಥ ಪದ ಯಾರು ಕೂಡ ಯೂಸ್ ಮಾಡಿಲ್ಲ. ಯಾರು ರಾಜಕಾರಣಿ ಮಾಡಕ್ಕೆ ನನ್ನ ಮನೆಗೆ ಬಂದಿಲ್ಲ. ಯಾವುದು ಕೂಡ ಅಂತ್ಯಕ್ರಿಯೆ ಕೂಡ ಆ ರೀತಿ ಆಗಿಲ್ಲ. ಆಕಿನ ಆತ್ಮಕ್ಕೆ ಶಾಂತಿ ಕೊಡಬೇಕು, ಯಾರು ಮಾಡ್ಯಾರ ಅವ್ರಿಗೆ ಗಲ್ಲು ಶಿಕ್ಷೆ ಆಗಬೇಕು, ಎನ್ಕೌಂಟರ್ ಆಗಬೇಕು ಅನ್ನೋ ಡಿಮಾಂಡ್ ಇಟ್ಟಿದ್ದಾರೆ. ಇವತ್ತು ABVP ಅವರು 10,000 ಜನ ಸೇರಿ ಕಾಲೇಜ್ ಮುಂದೆ ಪ್ರೊಟೆಕ್ಟ್ ಮಾಡ್ತಾರೆ ಅಂದರೆ ನಾಳೆ ಭಯ ಭೀತಾಗಿದೆ. ಇಲ್ಲಿ ಮುಗ್ಧ ಮಕ್ಕಳನ್ನ ಕಾಲೇಜ್ ಕಳ್ಸಕ್ಕೆ ಭಯ ಬಿದ್ದಾರೆ ಪಾಲಕರೆಲ್ಲ. ಪ್ರತಿಷ್ಠಿತ ಕಾಲೇಜ್ ಅದು, KLE ಸಂಸ್ಥೆ, ಅಂಥ ಆವರಣದಾಗಿದೆ. ಎಂತೆಂಥ ರಾಜಕಾರಣಿ ಮಕ್ಕಳು ಕೂಡ ಕಲಿತಾ ಇದ್ದಾರೆ, ಆಫೀಸರ್ ಮಕ್ಕಳು ಕಲಿತಾ ಇದ್ದಾರೆ. ಈಗ ನನ್ನ ಮಗಳಿಗೆ ಆಗಿದೆ ಅನ್ಯಾಯ, ಇನ್ನೊಬ್ಬರ ಮಗಳಿಗೆ ಆಗಂಗಿಲ್ಲ ಅಂತ ಏನು ಗ್ಯಾರಂಟಿ? ಅದಕ್ಕೆ ABVP ಅವರು ಕ್ರಮ ತಗೊಂಡಿದ್ದಾರೆ. ಹಂಗಿದ್ರೆ ಅದ್ರ ಜೊತೆಗೆ ನಮ್ಮ NSUI ಇತ್ತು, ಅವ್ರು ಯಾಕೆ ಬರಲಿಲ್ಲ ಅಂದರೆ? ದಯಮಾಡಿ ನಾನು ಮಾಧ್ಯಮ ಮುಖಾಂತರ ಕೇಳ್ತೀನಿ, ನಮ್ಮ ಪಕ್ಷದ ಅಧ್ಯಕ್ಷರು ಕೂಡ ತಾವು ಡೈರೆಕ್ಷನ್ ಕೊಡಬೇಕು. ಇಡೀ ರಾಜ್ಯದ ತುಂಬ ABVP ಅವರು ಹೋರಾಟ ಮಾಡ್ತಾ ಇದ್ದಾರೆ, BJP ಅವರು ಹೋರಾಟ ಮಾಡ್ತಾ ಇದ್ದಾರೆ, ಅನೇಕ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾ ಇದ್ದಾರೆ. ರೈತ ಸಂಘ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಯೂನಿಯನ್ ಆಗಿರ್ಬೋದು, ನಮ್ಮ ಸಮಾಜ ವೀರಶೈವ ಲಿಂಗಾಯತ ಸಮಾಜದವ್ರು ಕೂಡ ಮನವಿಯನ್ನು ಕೊಟ್ಟು ಬಂದರು ತಹಸೀಲ್ದಾರ್ಗೆ. ಇಡೀ ಹಿಂದೂ ಸಮಾಜ ನಿಂತಿದೆ. ಯಾಕೆ ನೀವು NSUI ಆಗಿ ಹೇಳ್ಬಾರ್ದು? ಯಾಕೆ DK ಶಿವಕುಮಾರ್ ಸಾಹೇಬ್ರೆ, ನೀವು ವೀರಶೈವ ಲಿಂಗಾಯತರ ಯಾವಾಗಲೂ ತಾವು ಹಿತೈಷಿ ಆಗಿದ್ದವರು, ಯಾಕೆ ಈ ರೀತಿ ಹೇಳಿಕೆ ಕೊಡತ್ತಾರ? ಅದನ್ನು ಕ್ಲಿಯರ್ ಮಾಡಬೇಕಾಯ್ತು. ಅಂದರೆ ನೀವು ಈಗ ಹೇಳ್ತಿರೋದು ಎಲ್ಲರೂ ಮಾಡಿದ ರೀತಿಯಲ್ಲಿ ಕೇವಲ BJP ಅಥವಾ ABVP ಉಳಿದವರು ಮಾತ್ರವಲ್ಲ, ಉಳಿದವರು ಮಾಡಿದ್ದಾರೆ. ಕಾಂಗ್ರೆಸ್ NSUI ಕೂಡ ಮಾಡಬೇಕಾಗಿತ್ತು. ಈಗಲೂ ಕೂಡ ನಿಮ್ಮ ಜೊತೆ ನಿಲ್ಲಬೇಕು ಅಂತ ಹೇಳಿ DK ಶಿವಕುಮಾರ್ AICC KPCC ಅಧ್ಯಕ್ಷರಾಗಿ ಹೇಳಬೇಕಾಗಿತ್ತು ಅಂತ ಹೇಳ್ತಾ ಇದ್ದೀರಿ ನೀವು. ಹೌದು, ಎಲ್ಲದಕ್ಕೂ ಹೋರಾಟ ಮಾಡ್ತಾರೆ ಅವರು. ಮಾತು ಎತ್ತಿದ್ರೆ ನಾಳೆ ಎಲ್ಲ ಬಂದು ಅಂತ ಹೇಳ್ತಾರೆ. ಯಾಕೆ ನನ್ನ ಮನೆಗೆ ಹಿಂಗೆ ಅನ್ಯಾಯ ಆಗೈತಿ, ನನ್ನ ಕಾಂಗ್ರೆಸ್ ಕಾರ್ಪೊರೇಟರ್ ಮನೆಗೆ ತಾವು ಆದೇಶ ಮಾಡ್ಬೋದಾಗಿತ್ತಲ್ಲ. ಎಸ್ ಸರ್, ನಿಮ್ಮ ಮನವಿಯನ್ನು ನಾವು ಕೂಡ ಮೀಡಿಯಾ ಮುಖಾಂತರ ಅದನ್ನು ತರ್ತೀವಿ. ನಿರಂಜನ್ ಹಿರೇಮಠ ಅವರು, ಥ್ಯಾಂಕ್ ಯು ಸರ್ ನಮ್ಮ ಜೊತೆ ಮಾತನಾಡೋದಕ್ಕಾಗಿ. ಮತ್ತೊಮ್ಮೆ ನಿಮ್ಮ ಜೊತೆ ನಾವು ನಿಲ್ತೇವೆ. ಒಂದು ಮುಖ್ಯವಾದ ವಿಚಾರ ಹೇಳ್ತಾ ಇದ್ದೀನಿ. ನಿರಂಜನ್ ಹಿರೇಮಠ ಒಂದು ಮಾತನ್ನು ಹೇಳಿದರು. KPCC ಅಧ್ಯಕ್ಷ DK ಶಿವಕುಮಾರ್, ಇಷ್ಟೆಲ್ಲ ಹೋರಾಟಗಳಾಗ್ತಾ ಇದೆ ಮಗಳ ಪರವಾಗಿ, ಯಾಕೆ NSUI ಕಾಂಗ್ರೆಸ್ ಘಟಕವಾಗಿರುವ NSUI ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಆದೇಶ ಯಾಕೆ ಕೊಟ್ಟಿಲ್ಲ? ನಾನು ಓರ್ವ ಪಕ್ಷದ ಕಾರ್ಯಕರ್ತನಾಗಿ, ಕಾರ್ಪೊರೇಟರ್ ಆಗಿ ನನಗೆ ಯಾಕೆ ನನ್ನ ಪಾರ್ಟಿ ಸಪೋರ್ಟ್ ಮಾಡಿಲ್ಲ? ತನಿಖೆಗೆ ಮೊದಲೇ
ನನ್ನ ಮಗಳ ಬಗ್ಗೆ ಒಂದು ಕಪ್ಪು ಚುಕ್ಕೆಯನ್ನು ಹಾಕುವಂಥ ಪ್ರಯತ್ನ ಯಾಕೆ ಮಾಡಿದ್ರಿ? ಹಾಗೇನೇ ABVP, BJP ಇತರ ಸಂಘಟನೆಗಳು ಮಾಡ್ತಾ ಇರುವಂಥ ಪ್ರತಿಭಟನೆಗೆ ನನ್ನ ಸಹಮತ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ನಿರಂಜನ್ ಹಿರೇಮಠ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.